ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸೆಕೆಂಡ್ ರೌಂಡ್ ಆಫ್ ದೀಪಾವಳಿ ಗಿಫ್ಟ್ಗಳಿರುವಂಥದ್ದು. ಇದಕ್ಕಿಂತ ಮುಂಚೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವೇ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ನೋಡ್ಕೊಂಬನ್ನಿ. ಇದು ಪಾರ್ಟ್ 2 ಅಂತ ಬೇಕಾದರೂ ಅನ್ಬೋದು. ಈ ಬಾರಿ ಈ ಒಂದು ದೀಪಾವಳಿ ಗಿಫ್ಟಲ್ಲಿ ಬೋಟ್ ಅವ್ರು ಕಳಿಸಿರುವಂಥದ್ದು, MSI ಅವರು ಕಳಿಸಿರುವಂಥದ್ದು ಇದನ್ನು, ಮತ್ತು ರಿಲಯನ್ಸ್ ಜಿಯೋದವರು ಕಳಿಸ್ಕೊಟ್ಟಿರುವಂಥದ್ದು. ನಂತರ ಕೊನೆಯದಾಗಿ ಓಪ್ಪೋದವರು ಇರೋದ್ರಲ್ಲಿ ಸ್ವಲ್ಪ ದೊಡ್ಡದು ಅಂತ ಅಂದರೆ ಮೋಸ್ಟ್ಲಿ ಇವರು MSI ಮತ್ತು ಈ ಒಂದು ಓಪ್ಪೋದವ್ರದ್ದು ಸ್ವಲ್ಪ ದೊಡ್ಡ ಬಾಕ್ಸ್ ಇದೆ. ಯಾರ್ಯಾರ ಗಿಫ್ಟ್ ಹೆಂಗೆಂಗಿದೆ, ಏನೆಲ್ಲ ಸ್ಪೆಷಲ್ ವಸ್ತುಗಳನ್ನು ಇದರೊಳಗಡೆ ಹಾಕ್ಕೊಟ್ಟಿದ್ದಾರೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ, ಅನ್ಬಾಕ್ಸ್ ಮಾಡ್ತೀನಿ, ತಿಳ್ಕೊತೀರಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಸಣ್ಣ ಬಾಕ್ಸಿಂದ ಶುರು ಮಾಡ್ತೀನಿ. ರಿಲಯನ್ಸ್ ಜಿಯೋದವರು ಕಳಿಸ್ಕೊಟ್ಟಿರುವಂಥ ಈ ಒಂದು ಬಾಕ್ಸು ತುಂಬ ಸಣ್ಣ ಬಾಕ್ಸು. ಇದನ್ನು ಓಪನ್ ಮಾಡಿದ್ರೆ ಇದರ ಒಳಗಡೆ ನಿಮಗೆ ಒಂದು ಸಣ್ಣ ಗ್ರೀಟಿಂಗ್ ಇದೆ. ನೀತಾ ಮತ್ತು ಮುಖೇಶ್ ಅಂಬಾನಿ ಅವ್ರ ಕಡೆಯಿಂದ ಬಂದಿರುವಂಥ ಗ್ರೀಟಿಂಗು. ನಂತರ ಇದರೊಳಗಡೆ ಒಂದು ಫ್ಯಾನ್ಸಿ ಬ್ಯಾಗನ್ನು ಓಪನ್ ಮಾಡಿದ್ರೆ ನಾನು ಏನಿರ್ಬೋದು ಅಂತ ಆಲ್ರೆಡಿ ಗೆಸ್ ಮಾಡ್ತೀನಿ. ಕಳೆದ ವರ್ಷ ಕೂಡ ಸಿಮಿಲರ್ ಗಿಫ್ಟೇ ಇತ್ತು, ಗೋಡಂಬಿ, ದ್ರಾಕ್ಷಿ, ಮೋಸ್ಟ್ಲಿ ಅದೇ ಇರುತ್ತೆ ಆಬ್ವಿಯಸ್ಲಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹೇಳ್ಕೊಳಕ್ಕೆ ನಮ್ಮ ಭಾರತ ದೇಶದ ಒನ್ ಆಫ್ ದ ರಿಚೆಸ್ಟ್ ಕಂಪ್ನಿ ಚಿನ್ನಾಗಿನ ಇಟ್ಕೊಟ್ಟಿದ್ರೆ ಏನಾಗಿರ್ತಿತ್ತು ಅವ್ರಿಗೆ. ಅಷ್ಟು ದುಡ್ಡಿದೆ ಅಪ್ಪ ಅಂಬಾನಿಯವ್ರ ಹತ್ರ. ನಾನು ಕೇಳ್ಪಟ್ಟೆ ಆ ಕಂಪನಿಯ ಎಂಪ್ಲಾಯಿಗಳಿಗೂ ಇದ್ದೇ ಕೊಟ್ಟಿದ್ದಾರೆ ಅಂತ, ಏನೋ ಡಿಫ್ರೆನ್ಸ್ ಇಲ್ಲ, ಕಂಜ್ಯೂಸ್ಗಳು. ಬಟ್ ಆದರೂ ಫ್ರೀ ಗಿಫ್ಟ್ ಅಲ್ವಾ, ಏನೋ ಅನ್ನೋಂಗಿಲ್ಲ. ಇನ್ನು ಈ ಒಂದು ದೀಪಾವಳಿ ಗಿಫ್ಟನ್ನು ಬೋಟ್ ಅವ್ರು ಕಳಿಸ್ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ ಒಂದು ಬಾಕ್ಸು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ 2 ವಸ್ತುಗಳಿರುವಂಥದ್ದು. ಮೊದಲನೇದಾಗಿ ಬೋಟ್ ಅವ್ರದ್ದು ವೇವ್ ಪ್ರೈಮ್ 47 ಅಂತ ಬೋಟ್ ಅವ್ರದ್ದು ವಾಚು, ಸ್ಮಾರ್ಟ್ ವಾಚು. ಯಾವುದೇ ಗ್ರೀಟಿಂಗ್ ಇದ್ರೊಳಗಡೆ ಇಲ್ಲ, ಆಯಿತಾ. ನಾನು ಸ್ಟಾರ್ಟಿಂಗ್ ಅದು ನನಗೆ ಬಂದಾಗ ಇದೇನು ಗಿಫ್ಟಾ ಅಥವಾ ಏನಾದರೂ ರಿವ್ಯೂ ಕಳಿಸ್ಕೊಟ್ಟಿದ್ರ ಅಂತ ಕನ್ಫ್ಯೂಸ್ ಆಯಿತು. ಸೊ ಈ ಒಂದು ಸ್ಮಾರ್ಟ್ ವಾಚು ಇದನ್ನೇನು ಓಪನ್ ಮಾಡೋದಕ್ಕೆ ಹೋಗಲ್ಲ. ನಂತರ ಒಂದು ಹೆಡ್ಫೋನು, ಓವರ್ ದ ಇಯರ್ ಹೆಡ್ಫೋನ್ ಇದಾಗಿದೆ. ಇದು ವೈರ್ಲೆಸ್ ಹೆಡ್ಫೋನ್ಸು, ಬ್ಲೂಟೂತ್ನ ಮುಖಾಂತರ ನಾವು ನಮ್ಮ ಫೋನಿಗೆ, PC ಗೆ, ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇದರ ಬೆಲೆ ಎಷ್ಟಿದೆಯೋ ಗೊತ್ತಿಲ್ಲ ಒಟ್ಟಿಗೆ. ನಾನು ಇದನ್ನು ಇದುವರೆಗೂ ಅನ್ಬಾಕ್ಸ್ ರಿವ್ಯೂ ಎಲ್ಲ ಏನು ಮಾಡಿಲ್ಲ. 2 ಕೂಡ ಹೊಸ ಪ್ರಾಡಕ್ಟ್ಗಳು ಅಂತ ಅನ್ನಿಸ್ತಾ ಇದೆ. ಸೊ ಇವೆರಡನ್ನೇ ಗಿಫ್ಟ್ ರೀತಿಯವರು ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬಾಕ್ಸ್ ಒಳಗೆ ಲಿಟ್ರಲಿ ಏನೂ ಇಲ್ಲ. ಸ್ಟಾರ್ಟಿಂಗ್ ನಿಜ ರಿವ್ಯೂಗೆ ಅಂತ ಅಂದ್ಕೊಂಡೆ. ಈ ಒಂದು ದೀಪಾವಳಿ ಗಿಫ್ಟನ್ನು MSI ಅವರು ಕಳಿಸಿರುವಂಥದ್ದು, ಆಯಿತಾ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಒಂದು ಗ್ರೀಟಿಂಗ್ ಇದೆ, ದೀಪಾವಳಿ ಗಿಫ್ಟ್ ಕಾರ್ಡ್ ಅಂತ ಏನೋ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಹ್ಯಾಪಿ ದಿವಾಲಿ ಅಂತ ಇದೆ. ಇದ್ರ ಒಳಗಡೆ ನೋಡ್ತಾ ಇದ್ದೀರಾ, ಇದೇನಿರ್ಬೋದು, ಗಂಧದ ಕಡ್ಡಿ ಇದೆ, ಒಳ್ಳೆ ಸ್ಮೆಲ್ ಇದೆ ಮಾತ್ರ, ಫ್ಯಾನ್ಸಿ ಗಂಧದ ಕಡ್ಡಿ. ನಂತರ ಕೆಲವೊಂದು ಸ್ವೀಟ್ಸು, ನೋಡಕ್ಕೆ ಮಾತ್ರ ಬೆಂಕಿ ಇದೆ. ಟೇಸ್ಟ್ ಮಾಡಿಬಿಡೋಣ. ಒಳ್ಳೆ ಸಖತ್ತಾಗಿದೆ ನೋಡಕ್ಕೆ ಮಾತ್ರ. ಬಿಸ್ಕೆಟ್ ಇದೆ ಒಟ್ಟಿಗೆ. ನಂಗೆ ಅನಿಸ್ತು ಬಿಸ್ಕೆಟ ಸ್ವೀಟಾಗಿ ಗೊತ್ತಾಗ್ತಿಲ್ಲ ನನಗಿದು. ಬಾಯಲ್ಲಿ ನೀರು ಬರ್ತದೆ ನನಗೆ, ತೆಗಿಯೋಕ್ಕಾಗ್ತಿಲ್ಲ ಇದು. ಸರಿ, ಇನ್ನೊಂದು ತಕ್ಕೋತೀನಿ. ಚೆನ್ನಾಗಿದೆ. ಅದರ ನಂತರ ಒಂದು ವಾಟರ್ ಬಾಟ್ಲ್ ಇದೆ, ಆಯಿತಾ. ಇದು ನಾರ್ಮಲ್ ವಾಟರ್ ಬಾಟ್ಲ್ ಅಲ್ಲ, ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ. ಮತ್ತು ಇದ್ರ ಮೇಲ್ಗಡೆ ಟೆಂಪ್ರೇಚರ್ನ ಕೂಡ ತೋರಿಸುತ್ತೆ. ಇಲ್ಲಿ ಎಷ್ಟು ಡಿಗ್ರಿ ಟೆಂಪ್ರೇಚರ್ ಇದೆ ಒಳಗಡೆ ಒಂದು ವಾಟರ್ ಬಾಟ್ಲು ಅಂದ್ಬಿಟ್ಟು ಡಿಜಿಟಲಾಗಿ ತೋರಿಸುತ್ತೆ. MSI ಲೋಗೋ ಕೂಡ ಇರುವಂಥದ್ದು. ನಂಗೆ ಅನ್ನಿಸ್ತಂಗೆ ಇದು ಕಡಿಮೆ ದುಡ್ಡು ಅಂತೂ ಅಲ್ಲ. ಇದಕ್ಕೆ ಏನಾದ್ರು ಒಂದು 1000 ರೂಪಾಯಿ ಆದರೂ ಇರುತ್ತೆ ಮಿನಿಮಮ್ಮು. ಹೆವಿ ಒಳ್ಳೆ ಕ್ವಾಲಿಟಿದು, ಬಿಸಿನೀರೆಲ್ಲ ಹಾಕ್ಬೋದು, ಕಾಫಿ ಗೀಫಿ ಬೇಕಾದರೂ ಇದ್ರೊಳಗೆ ಇಟ್ಕೊಂಡು ಕುಡಿಬೋದು. ಅದಾದ ನಂತರ ಕೆಲವೊಂದು ಕ್ಯಾಂಡಲ್ಸನ್ನು ಕೊಟ್ಟಿದ್ದಾರೆ, 4 ಕ್ಯಾಂಡಲ್ ಇದೆ, ಮತ್ತು MSI ಲೋಗೋ ಇರುವಂಥ ಬೆಳ್ಳಿ ಕಾಯಿನ್ ನೋಡ್ತಾ ಇದ್ದೀರಾ. ಬೆಳ್ಳಿ ಕಾಯಿನ್, MSI ಲೋಗೋ. ಈ ಕಡೆ ಜಾಯಾಲಿಕಾಸ್ ಅವ್ರದ್ದು ಸರ್ಟಿಫಿಕೇಷನ್ನು 5 ಗ್ರಾಮಿಂದು 999 ಪ್ಯೂರಿಟಿ ಹೊಂದಿರುವಂಥ ಬೆಳ್ಳಿ ಕಾಯಿನ್. ಬೆಂಕಿ ಮಾತ್ರ. ಇಷ್ಟ ಆಯಿತು ಗಿಫ್ಟು.
ತುಂಬ ಸಿಂಪಲ್ ಆಗಿದೆ, ತುಂಬ ಯುನೀಕ್ ಆಗಿರುವಂಥದ್ದು. ಇನ್ನು ಮುಂದಿನ ದೀಪಾವಳಿ ಗಿಫ್ಟು ಓಪೋ ಕಡೆಯಿಂದ. ಇದಕ್ಕಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ನಾನು. ಈ ಒಂದು ಬ್ಯಾಗ್ನೊಳಗೆ ಬರುತ್ತೆ ಆಯ್ತಾ ಗಿಫ್ಟು. ಇದರೊಳಗಡೆ ತುಂಬ ಏನೇನೋ ಕೊಟ್ಟಿದ್ದಾರೆ. ಒಂದು ಫಸ್ಟ್ ಇದನ್ನು ಓಪನ್ ಮಾಡ್ತೀನಿ. ಇದು ನೋಡೋದಕ್ಕೆ ಹೊರಗಡೆಯಿಂದ ಬಳೆ ಥರ ಕಾಣ್ತಾ ಇದೆ ಆಯಿತಾ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಬಳೆ ಥರ ಕಾಣ್ತಾ ಇದೆ, ಏನಿರ್ಬಹುದು ಗೊತ್ತಿಲ್ಲ. ಓ ಕ್ಯಾಂಡ್ಲು ಬೆಳೆ ಅಂದ್ಕೊಂಡು ನಾನು ಹೋಗ್ಬಿಟ್ಟು ಆ್ಯಕ್ಚುಲಿ ಕ್ಯಾಂಡ್ಲ್ ಇದು. ಇಲ್ಲಿ ನೋಡಿ, ಇದರೊಳಗೆ ಕ್ಯಾಂಡ್ಲ್ ಇಟ್ಬಿಟ್ಟು ಕೊಟ್ಟಿದ್ದಾರೆ. ನೋಡೋಕೆ ಮಾತ್ರ ಸಣ್ಣ ಮಕ್ಳಿಗೆ ಏನೋ ಬಳೆ ಕೊಟ್ಟಂಗಿದೆ. ಇದು ಡಿಸೈನ್ ನೋಡಿ, ಬೆಂಕಿ. ಇದಾದ ನಂತರ ಇನ್ನೊಂದು ಬಾಕ್ಸು. ಓ ಮೈ ಗಾಡ್, ಇದಕ್ಕೇನು ವಾಟರ್ ಬಾಟ್ಲ ಅಂತ ಇದುವೆ, ಇರಲಿ. ಅದಾದ ನಂತರ ಒಂದು ಡೈರಿ ಇದೆ, ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಈ ಒಳ್ಳೆ ಬೆಂಕಿ ಕ್ವಾಲಿಟಿ ಡೈರಿ ಅನ್ಕೋತೀನಿ. ಒಂದು ಗ್ರೀಟಿಂಗ್ ಕೂಡ ಇದೆ, ಹ್ಯಾಪಿ ದಿವಾಲಿ ಓಪೋ ಟೀಮಿಂದ. ಕೊನೆಯದೊಂದಿನ ಬಾಕ್ಸ್ ಇದೆ, ಅದಷ್ಟೇ. ಓಕೆ, ಫಸ್ಟು ಈ ಮೂರನ್ನು ಕೂಡ ಓಪನ್ ಮಾಡ್ತೀನಿ. ಈ ಡೈರಿಯಿಂದ ಶುರು ಮಾಡ್ತೀನಿ. ಹೆವಿ ಒಳ್ಳೆ ಕ್ವಾಲಿಟಿ ಡೈರಿ ಅನ್ನಿಸ್ತದೆ ಮಾತ್ರ. ಒಂಥರ ಲೆದರ್ ನೋಡಿ, ಲೆದರ್ ಫಿನಿಶ್ ಥರ ಇದೆ ಮಾತ್ರ. ಇದು ಲೆದರೇ ನಂಗೆ ಅನ್ನಿಸ್ದಂಗೆ. ಒಳ್ಳೆ ಸ್ಮೆಲ್ ಇದೆ. ಓ ಮೈ ಗಾಶ್, ಯಪ್ಪ ಪೇಪರ್ ಕ್ವಾಲಿಟಿ ನೋಡಿಲ್ಲಿ. ಹಳೇ ಕಾಲದ ಬುಕ್ ಇದ್ದಂಗಿದೆ ಮಾತ್ರ, ಬೆಂಕಿ. ಈ ಥರ ಡೈರಿ ಕಲೆಕ್ಟ್ ಮಾಡೋರಿಗೆ ಹೆವಿ ಇಷ್ಟ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಇದು ಹೆವಿ ಒಳ್ಳೆ ಕ್ವಾಲಿಟಿ ಮಾತ್ರ, ಸೂಪರ್ ಆಗಿತ್ತು. ನನಗಂತೂ ಹೆವಿ ಇಷ್ಟ ಆಯಿತು. ನೋಡಿ ಹೆಂಗಿದೆ, ಒಂಥರ ಫ್ಯಾನ್ಸಿ, ಶೋ ಗಿಡಕ್ಕೂ ಚೆನ್ನಾಗಿದೆ. ಒಂಥರ ಪ್ರಾಪ್ ಥರ ಯೂಸ್ ಮಾಡ್ಬೋದು. ಹೆವಿ ಇಂಪ್ರೆಸ್ ಮಾಡ್ತು ನನಗಂತೂ. ಇನ್ನು ನೆಕ್ಸ್ಟು ಎರಡಿದೆ, ಜಾವಾ ಹೆಡ್ವೇ. ಎರಡು ಕೂಡ ಹೆಡ್ವೇ ಬ್ರ್ಯಾಂಡಿಂದು, ಜಾವಾ ಓಸ್ಲೋ ಒಟ್ಟಿಗೆ ಎರಡಿದೆ. ಫಸ್ಟು ಸಣ್ಣದನ್ನೇ ಓಪನ್ ಮಾಡ್ತೀನಿ. ಇದನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಕಪ್ ಥರ ಇದೆ. ಓಪೋ ಬ್ರ್ಯಾಂಡಿಂಗ್ನ ಜೊತೆಗೆ ಬರುತ್ತೆ. ಓಪೋ ಬ್ರ್ಯಾಂಡಿಂಗ್ ಇದೆ. ಕಪ್ ಅನ್ಕೋತೀನಿ. ಇದು ಏನಿದು, ಥರ್ಮೋ ಕಪ್ಪ. ಕಾಫಿ ಗೀಫಿ ಕುಡಿಯೋದಕ್ಕೆ ಇಲ್ಲಿ ನೋಡಿ ಸಿಪ್ಪರ್ ಇದೆಲ್ಲ. ಹಾಗೇನೋ ಇದೆ, ಹಚ್ಕೊಳ್ಳೋಣ. ಥರ್ಮೋಸ್ ಇದೆ ಅನ್ಕೋತೀನಿ ನಾನು. ಥರ್ಮಲ್ ಇದು ಬಿಸಿ ಇದ್ರೆ ಹಂಗೆ ಇರೋದು ನಂಗೆ ಅನ್ನಿಸ್ತಂಗೆ. BPA ಫ್ರೀ ಅಂತೆ, ಡು ನಾಟ್ ಮೈಕ್ರೋವೇವ್. ಹೆವಿ ಕ್ವಾಲಿಟಿ ಮಾತ್ರ, ಮೆಟಲ್ಲು ಸಖತ್ತಾಗಿದೆ ಮಾತ್ರ. ಸೊ ಕಾಫಿ ಗೀಫಿ ಕುಡಿಯೋಕ್ಕೆ, ತೊಗೊಂಬಂದ್ಬಿಟ್ಟು ಇನ್ನೂ ಬಿಸಿ ಇರುತ್ತೆ ಸ್ವಲ್ಪ, ಒಂದು 2-3 ಅವರ್ ಆದರೂ ಕೂಡ ನಂಗೆ ಅನ್ನಿಸ್ತಂಗೆ. ಥರ್ಮಲ್ ಅನ್ಕೋತೀನಿ. ಇದರೊಳಗಡೆ ಇನ್ನೂ ಏನೋ ಇದೆ, ಯೂಸರ್ ಮ್ಯಾನ್ಯುವಲ್ ಅಂತ. ಅವ್ರದ್ದೇನೋ ಯೂಸರ್ ಮ್ಯಾನ್ಯುವಲ್ಲು. ಓಕೆ, ಇದೊಂದು ಪ್ರಾಡಕ್ಟು. ಇನ್ನು ಇದಾದ ನಂತರ ಕೊನೆಯದು ಓಪೋ ಕಳಿಸಿರೋದು. ಇದು ಒಂದು ವಾಟರ್ ಬಾಟಲ್ಲು. ಈ ಕ್ವಾಲಿಟಿ ಗುರಿ ಏನೋ ಲಾಕ್ ಮಾಡೋದೆಲ್ಲ ಇದೆ ಇದರಲ್ಲಿ. ಅನ್ಲಾಕು ಅಲ್ಟಿ. ಆಮೇಲೆ ಇದೇನೋ ಕ್ಯಾರಿ ಇದಕ್ಕೆ. ಸಾಕಾಗಿದೆ ಗುರು ಇದು. ಇದು ಕೂಡ ಥರ್ಮಲ್ಲೇ ಅನ್ಕೋತೀನಿ. ಬೆಂಕಿ, ಸಕ್ಕದ ಕ್ವಾಲಿಟಿ ಇದೆ ಮಾತ್ರ. ನೋಡ್ತಾ ಇದ್ದೀರಾ, ಅದು ಬಿಟ್ಟರೆ ಸೇಮ್ ಇದರಲ್ಲಿ ಏನು ಸಿಗ್ತಾ ಇಲ್ಲ. ನನಗಿದರಲ್ಲಿ ತುಂಬ ಇಷ್ಟ ಆಗಿದ್ದು, ಎರಡಕ್ಕೆ ಈಕ್ವಲ್ ಪಾಯಿಂಟ್ ಕೊಡಬೇಕಾಗುತ್ತೆ ನಂಗೆ ಅನ್ನಿಸ್ತಂಗೆ. MSI ಅವ್ರದ್ದು ಮತ್ತು ಈ ಒಂದು ಓಪೋದವ್ರದ್ದು. ಓಕೆ, ಇದಿಷ್ಟು ಇವತ್ತಿನ ಸೆಕೆಂಡ್ ರೌಂಡ್ ಸ್ಪೆಷಲ್ ದೀಪಾವಳಿ ಅನ್ಬಾಕ್ಸಿಂಗ್. ನನಗಂತೂ ಇವತ್ತು ತುಂಬ ಇಷ್ಟ ಆಗಿದ್ದು ಓಪೋದವ್ರದ್ದು. MSI ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ರಿಲಯನ್ಸ್ ಜಿಯೋದವರು ಸ್ವಲ್ಪ ಕಂಜೂಸ್ತನ ಮಾಡಿದ್ರು ಅಂತ ಕೂಡ ಅನ್ನಿಸ್ತು. ಅದು ಬಿಟ್ಟರೆ ಇದು ಬೋಟು ಕೂಡ ಪರವಾಗಿಲ್ಲ, ಒಂದು ಲೆವೆಲ್ಗೆ ಗ್ಯಾಜೆಟ್ಸನ್ನ ಕಳಿಸ್ಕೊಟ್ಟಿದ್ದಾರೆ. ಓಪೋದು ಚೆನ್ನಾಗಿದೆ, ಪರವಾಗಿಲ್ಲ, ನೋಡ್ಬೋದು. ಹೆಲ್ತಿ ಆಗಿರಿ ಅಂದ್ಬಿಟ್ಟು ಈ ಥರ ವಾಟರ್ ಬಾಟ್ಲು, ಕಪ್ಪೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಇಷ್ಟ ಆಯಿತು ಪ್ರತಿಯೊಂದು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.